ಕೋಕೋ ತೆಂಗಿನೆಣ್ಣೆ ಇಂಥ ಬಾಟ್ಲ್ಗಳಲ್ಲಿ ಇರುವ ಪ್ರಯೋಜನವನ್ನು ನಾವು ನೋಡಿದ್ದೇವೆ. ಇದು 1 ಲೀಟರ್ ಹಾಗೂ ಅದಕ್ಕಿಂತ ಚಿಕ್ಕ ಪ್ರಮಾಣಕ್ಕೆ ಸರಿ. ನೋಡಿ, ಈಗ ನಾನು ಹೇಳ್ತಿದ್ದೇನೆ, ಈಗ ನನ್ನ ಬೆರಳು ಇಷ್ಟು ಸುತ್ತು ಬಂದಿದೆ. ಈಗ ಇದು ದೊಡ್ಡ ಪ್ರಮಾಣ ಆದ ಹಾಗೆ ನನಗೆ ಇದರ ಮೇಲೆ ಹಿಡಿತ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಇನ್ನೊಂದು ರೀತಿ ಇಂಥ ಹ್ಯಾಂಡಲ್ ಇರುವಂಥ ಒಂದು ಕಂಟೈನರಿಗೆ ಜೆರಿಕೆನ್ ಅಂತ ಹೇಳ್ತೇವೆ. ಇದರಿಂದ ನಮಗೆ ಕನ್ವೀನಿಯೆಂಟ್ ಆಗಿ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದೆ. ನಮಗೆ ಏನಾದ್ರು ಎಣ್ಣೆ ಬಗ್ಗಿಸಬೇಕಾದ್ರೆ ಅಡಿಗೆಗೆ ಹೀಗೆ ಮುಚ್ಚಲು ಓಪನ್ ಮಾಡಿ ಹೀಗೆ ಬಗ್ಗಿಸ್ಲಿಕ್ಕೆ ಆಗ್ತದೆ. ಸೊ ಅಷ್ಟು ಹಿಡಿತ ಉಂಟು. ಈಗ ಇದು 1 ಲೀಟರ್, ಈಗ 5 kg. ಈಗ ಇದನ್ನು ಸಮೇತ ನಾವು ಹೀಗೆ ಉಪಯೋಗಿಸಿಕೊಳ್ಳಿಕ್ಕೆ ಆಗ್ತದೆ. ಈಗ ಇಂಥದ್ದು ಕ್ಯಾನ್ ಇದ್ದರೆ ನಮಗೆ ಇದಕ್ಕೆ ಇನ್ನೊಂದು ಸ್ಪೂನ್, ಸೌಟ್ ಅಥವಾ ಟಂಬ್ಲರಿನ ಅಗತ್ಯ ಇಲ್ಲ. ಇದರಿಂದಲೇ ಸ್ಟೋರೇಜ್ ಮತ್ತು ಯೂಸೇಜಿಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಈಗ ಇಂಥ ಜೆರಿಕ್ಯಾನಿನ ಪ್ರಯೋಜನ ಏನು? ಈಗ ನಾವು ಬಾಟಲಿಗೆ ಬೇರೆ ಎಣ್ಣೆ, ಪ್ಯಾಕೆಟಿಗೆ ಬೇರೆ ಎಣ್ಣೆ, ಕ್ಯಾನಿಗೆ ಬೇರೆ ಎಣ್ಣೆ ಹಾಕೋದಿಲ್ಲ. ಒಂದೇ ಎಣ್ಣೆ ಬಾಟ್ಲಲ್ಲಿ 6 ತಿಂಗಳು ಬಾಳಿಕೆ ಬಂದರೆ ಇದರಲ್ಲಿ 1 ವರ್ಷದ ಕಾಲ ಬಾಳಿಕೆ ಬರ್ತದೆ. ಇದು ಹೇಗೆ ಅಂತೇಳಿ ಹೇಳಿದರೆ, ಇದರಲ್ಲಿ ಸ್ಟಿಕ್ HDP ಕಂಟೈನರ್ ಉಂಟು. ಇದರಲ್ಲಿ ಯಾವುದೇ ಬೆಳಕು ಬಿದ್ದು ಆಕ್ಸಿಡೇಷನ್ ಆಕ್ಸಿಲರೇಟ್ ಆಗುವಂಥ ಚಾನ್ಸಸ್ ಇಲ್ಲ. ಮತ್ತು ಇದರಲ್ಲಿ ಇನ್ನರ್ ಕ್ಯಾಪ್ ಕೊಟ್ಟಿರ್ತೇವೆ. ಅದರಿಂದ ಯಾವುದೇ ಗಾಳಿ ಅಥವಾ ಮಾಯಿಶ್ಚರ್ ಒಳಗೆ ಹೋಗಿ ಮತ್ತೆ ಎಣ್ಣೆ ಹಾಳಾಗುವಂಥ ಚಾನ್ಸಸ್ ಇಲ್ಲ. ನಮ್ಮ ಎಣ್ಣೆ ತೆಗೆದು ಬೇರೆ ಎಣ್ಣೆ ಹಾಕದಾಗೆ ಟ್ಯಾಂಪರ್ ಪ್ರೂಫ್ ಕ್ಯಾಪ್ ಕೊಟ್ಟಿದ್ದೇವೆ. ಎಣ್ಣೆಯನ್ನು ಪ್ಯಾಕೆಟ್ ಅಥವಾ ಬಾಟ್ಲಿನಲ್ಲಿ ತಕೊಂಡು ಹೋದರೆ ಅದು ದೂರ ಜಾಗಕ್ಕೆ ಹೋಗುವಾಗ ಅದು ಲೀಕೇಜ್ ಆಗುವ ಚಾನ್ಸಸ್ ಇರ್ತದೆ ಬ್ಯಾಗಿನೊಳಗೆ ಹಾಕಿದಾಗ. ಆದರೆ ಇಂಥ ಕ್ಯಾನಿನಲ್ಲಿ, ಇಷ್ಟು ದಪ್ಪ ಗಟ್ಟಿ ಇರುವ ಕ್ಯಾನ್ನಲ್ಲಿ ತಕೊಂಡು ಹೋದರೆ ಯಾವುದೇ ಲೀಕೇಜ್ ಆಗುವ ಚಾನ್ಸಸ್ ಇಲ್ಲ. ಇದು ಮತ್ತೆ ರೀಯೂಸೇಬಲ್. ಈಗ ಇದರಲ್ಲಿ ಎಣ್ಣೆ ಖಾಲಿಯಾದ ಮೇಲೆ ಪ್ಯಾಕೆಟಿನಲ್ಲಿ ಎಣ್ಣೆ ತಂದು ಇದಕ್ಕೆ ತುಂಬಿಸಿ ಯೂಸ್ ಮಾಡಲಿಕ್ಕೆ ಆಗ್ತದೆ. ಇಷ್ಟು ಒಳ್ಳೆ ಕಂಟೈನರ್ ಇರುವ ಕಾರಣ ಇದು ಪ್ಯಾಕೆಟ್ಗಿಂತ ಒಂದು 30 ರೂಪಾಯಿ ಲೀಟರಿಗೆ ಹೆಚ್ಚು ಕಾಸ್ಟ್ ಆಗುವ ಚಾನ್ಸಸ್ ಉಂಟು. ಈಗ ಇಂಥ ಕ್ಯಾನ್ ನಮ್ಮ ಹತ್ರ 1 ಲೀಟರ್, 2 ಲೀಟರ್ ಮತ್ತು 5 kg ಸೈಜಿನಲ್ಲಿ ಅವೈಲೇಬಲ್ ಇದೆ. ಈಗ ಇಂಥ ಕ್ಯಾನಲ್ಲಿ ನಮ್ಮ ಟ್ರೇಡ್ ಮಾರ್ಕ್ ಕಲರ್ ಆದ ಟೆಂಡರ್ ಕೋಕೋನಟ್ಟಿನ ಗ್ರೀನ್ ಕಲರಲ್ಲಿ ಅವೈಲೇಬಲ್ ಇದೆ.